ಬಿಗ್ ಬಾಸ್ ಕನ್ನಡ ಸೀಸನ್ 12 15 ವಾರ ಕಳೆದು 16ನೇ ವಾರಕ್ಕೆ ಕಾಲಿಟ್ಟಿದೆ. ಮಾರ್ಕ್ಸ್ ಚಿತ್ರದ ಪ್ರಮೋಷನ್ಗಾಗಿ ಇಂದಿನ ವಾರ ಕಿಚ್ಚ ಸುದೀಪ್ ಅವರು ತನ್ನ ಕಿಚ್ಚನ ಪಂಚಾಯಿತಿಯನ್ನ ನಡೆಸಿಕೊಟ್ಟಿರಲಿಲ್ಲ. ಆದರೆ ಈ ವಾರ ಕಿಚ್ಚ ಸುದೀಪ್ ಅವರು ತನ್ನ ಕಿಚ್ಚನ ಪಂಚಾಯಿತಿಗೆ ಹಾಜರಾಗಿದ್ದು ಬರುತ್ತಿದ್ದ ಹಾಗೆ ಧ್ರುವಂತ್ ಹಾಗೂ ಅಶ್ವಿನಿ ಮೇಲೆ ಕೆಂಡ ಮಂಡಲವಾಗಿದ್ದಾರೆ. ಹಾಗಾದ್ರೆ ಬನ್ನಿ ಕಿಚ್ಚ ಸುದೀಪ್ ಅವರು ಯಾವೆಲ್ಲ ವಿಚಾರವಾಗಿ ಅಶ್ವಿನಿ ಹಾಗೂ ಧ್ರುವಂತ್ ಅವರಿಗೆ ಗ್ರಹಚಾರವನ್ನ ಪಡಿಸಿದ್ದಾರೆ ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನ್ನಡ ಬಿಗ್ ಬಾಸ್ ಸೀಸನ್ 12ರ 15ನೇ ವಾರದ ಕಿಚ್ಚನ ಪಂಚಾಯಿತಿ ಶುರುವಾಗಲಿದೆ. ಈ ವಾರ ಮನೆಯಲ್ಲಿ ಬರೀ ಜಗಳ ಕಿತ್ತಾಟ ಬಿಟ್ಟು ಇನ್ನೇನು ಕಾಣಿಸಿಲ್ಲ. ಚಿಕ್ಕ ಪುಟ್ಟ ವಿಚಾರಕ್ಕೂ ಧ್ರುವಂತ್ ಅಶ್ವಿನಿ ಅವರು ಗಿಲ್ಲಿ ಮೇಲೆ ಜೋರು ಜಗಳ ಆಡ್ಕೊಂಡು ಮನೆಯನ್ನ ರಣರಂಗ ಮಾಡಿದ್ರು. ಇತ್ತ ಗಿಲ್ಲಿ ಅವರು ಕೂಡ ಕಾಮಿಡಿ ಮಾಡೋದನ್ನ ಮರೆತು ಬಿಟ್ಟು ಅವರ ಮಾತಿಗೆ ಇವರು ಕೌಂಟರ್ ಕೊಡುತ್ತಾ ಚಿಕ್ಕ ಮಕ್ಕಳ ಹಾಗೆ ಬಿಹೇವ್ ಮಾಡಿದ್ರು. ಇದರ ಕುರಿತಾಗಿ ಕಿಚ್ಚ ಸುದೀಪ್ ಅವರು ಇಂದು ನಡೆದ ಕಿಚ್ಚನ ಪಂಚಾಯಿತಿಯಲ್ಲಿ ಅಶ್ವಿನಿ, ಧ್ರುವಂತ್ ಹಾಗೂ ಗಿಲ್ಲಿ ಅವರಿಗೂ ಕೂಡ ಗ್ರಹಚಾರವನ್ನ ಬಿಡಿಸಿದ್ದಾರೆ. ಹೌದು, ಈ ವಾರ ಆರಂಭದಿಂದಲೂ ಅಶ್ವಿನಿ, ಧ್ರುವಂತ್ ಹಾಗೂ ಗಿಲ್ಲಿ ನಡುವೆ ಸಣ್ಣ ಪುಟ್ಟ ವಿಚಾರಕ್ಕೂ ದೊಡ್ಡ ಮಟ್ಟದಲ್ಲೇ ಜಗಳವಾಗಿದೆ. ಮಾತಿಗೂ ಕೌಂಟರ್ ಕೊಡ್ತಾ ತಮ್ಮ ವ್ಯಕ್ತಿತ್ವವನ್ನ ಮರೆತು ತೀರಾ ಪರ್ಸನಲ್ ವಿಚಾರವನ್ನು ಕೂಡ ಮಾತನಾಡಿದ್ದಾರೆ. ಇಂದು ಕಿಚ್ಚ ಸುದೀಪ್ ಅವರು ಬರುತ್ತಿದ್ದ ಹಾಗೆ ಧ್ರುವಂತ್, ಅಶ್ವಿನಿ ಹಾಗೂ ಗಿಲ್ಲಿ ಅವರು ಮಾಡಿಕೊಂಡ ಪ್ರತಿಯೊಂದು ಜಗಳದ ವಿಡಿಯೋವನ್ನ ಎಲ್ಲರ ಮುಂದೆ ಪ್ಲೇ ಮಾಡಿದ್ದಾರೆ. ಇದರ ಕುರಿತಾಗಿ ಎಲ್ಲ ಸ್ಪರ್ಧಿಗಳೊಂದಿಗೆ ಚರ್ಚೆ ಮಾಡಿದ್ದಾರೆ. ಹೀಗಿರುವಾಗ ಅಶ್ವಿನಿ, ಧ್ರುವಂತ್ ಅವರು ತಪ್ಪನ್ನ ಒಪ್ಪಿಕೊಳ್ಳದೆ ಗಿಲ್ಲಿ ಸ್ಟಾರ್ಟ್ ಮಾಡಿದ್ದಕ್ಕೆ ನಾವು ಕೂಡ ಸ್ಟಾರ್ಟ್ ಮಾಡಿದ್ವಿ, ತಪ್ಪು ಅಲ್ಲಿಂದ ಆಗಿದೆ. ಪ್ರತಿ ಬಾರಿ ಗಿಲ್ಲಿ ನಮ್ಮನ್ನ ಕೆಳಗೆ ಇಟ್ಟು ಮಾತನಾಡ್ತಾನೆ, ಆದರೆ ಈ ಬಾರಿ ಇನ್ನೂ ತೀರಾ ಪರ್ಸನಲ್ ವಿಚಾರಕ್ಕೆ ಹೋಗಿ ಮಾತನಾಡಿದ್ದಾರೆ. ನಮಗೂ ಕೂಡ ಎಷ್ಟು ಅಂತ ಸಹಿಸಿಕೊಳ್ಳೋಕೆ ಸಾಧ್ಯ, ಹಾಗಾಗಿ ನಾವು ಈ ವಾರ ಅವನಿಗೆ ತಿರುಗಿಸಿ ಕೊಟ್ಟಿದ್ದೀವಿ ಎಂದು ಅಶ್ವಿನಿ ಹಾಗೂ ಧ್ರುವಂತ್ ಅವರು ವಾದ ಮಾಡ್ತಾರೆ. ಇದಕ್ಕೆ ಪ್ರತಿ ಉತ್ತರವಾಗಿ ಗಿಲ್ಲಿ ಅವರು ಕೂಡ ವಾದ ಮಾಡಿದ್ದು ಈ ಮೂರು ಜನರ ವಾದ ವಿವಾದವನ್ನ ಕೇಳಿ ಕಿಚ್ಚ ಸುದೀಪ್ ಅವರು ನೀವುಗಳು ಮಾಡ್ತಾ ಇರೋದು ನಿಮಗೆ ಸರಿ ಅನಿಸ್ತಾ ಇದೆಯಾ? ಅವ್ನು ಹೇಳ್ದ ಅಂತ ನೀವ್ ಹೇಳಿದ್ರು ಅಂತ ಅವ್ರು ಹೇಳಿದ್ರು, ನೀವು ಎಲ್ಲಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ಇದು ಯಾವ ಶೋ, ಚೂರಾದ್ರೂ ಅರಿವಾದ್ರೂ ಇದೆಯಾ ನಿಮಗೆ? ಮಾತಿಗೂ ಜಗಳ ಮಾಡ್ತಾ ಮಾತಿಗೂ ಕೌಂಟರ್ ಕೊಡ್ತಾ ಇದರಿಂದ ನಿಮಗೆ ಏನ್ ಸಿಗ್ತಾ ಇದೆ? ಅವನು ಸ್ಟಾರ್ಟ್ ಮಾಡಿದ್ದ, ಅದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಅವನು ಕೌಂಟರ್ ಕೊಟ್ಟ, ನಾವು ಅದಕ್ಕೆ ಕೌಂಟರ್ ಕೊಟ್ವಿ. ಇದು ನಿಮ್ಮ ವ್ಯಕ್ತಿತ್ವನ ಅಶ್ವಿನಿ ಎಂದು ನೇರವಾಗಿ ಅಶ್ವಿನಿ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಅವರು ಎಷ್ಟೇ ಸೂಕ್ಷ್ಮವಾಗಿ ಬುದ್ಧಿ ಹೇಳಿದ್ರು ಕೂಡ ಅಶ್ವಿನಿ ಅವರು ವಾದ ಮಾಡೋದನ್ನ ಮಾತ್ರ ನಿಲ್ಲಿಸೋದಿಲ್ಲ. ಇದಕ್ಕೆ ಕಿಚ್ಚ ಸುದೀಪ್ ಅವರು ಬರೀ ಅವ್ರ ತಪ್ಪು ಮಾಡಿದ್ದನ್ನ ಮಾತ್ರ ಎತ್ತಿ ಹಿಡಿಬೇಡಿ, ಇದರಲ್ಲಿ ನಿಮ್ದು ಅಷ್ಟೇ ತಪ್ಪಿದೆ. ಕ್ಯಾಪ್ಟನ್ ಆಗಿ ಅವರಿಗೆ ಹೇಗಿರ್ಬೇಕು ಅದು ಗೊತ್ತಿಲ್ಲ ಅಂತ ಹೇಳ್ತೀರಾ. ನೀವು ಒಬ್ಬ ಸ್ಪರ್ಧಿಯಾಗಿ ನೀವು ಹೇಗೆಲ್ಲ ಕಾಣಿಸ್ಕೊಂಡಿದ್ದೀರಾ ಅಂತ ನಿಮಗೆ ಗೊತ್ತಾ? ಇದು ನಿಮ್ಮ ವ್ಯಕ್ತಿತ್ವನ. ಅವನು ನಮಗೆ ಕೆಳಗಿಟ್ಟು ಮಾತನಾಡ್ದ ಅಂತ ನೀವು ಅವ್ರನ್ನ ಕೆಳಗಿಟ್ಟು ಮಾತನಾಡಿದ್ರೆ ನಿಮಗೂ ಅವ್ರಿಗೂ ಏನು ವ್ಯತ್ಯಾಸ? ನಿಮ್ಮನ್ನ ಕಂಪೇರ್ ಮಾಡಿದ್ರೆ ಚಿಕ್ಕ ಮಕ್ಕಳು ಎಷ್ಟೋ ಬೆಟರ್. ಚಿಕ್ಕ ಮಕ್ಕಳು ಹೀಗೆ ಕಿತ್ತಾಡಲ್ಲ, ಆ ರೀತಿ ಜಗಳ ಮಾಡ್ಕೊಂಡಿದ್ರ. ಈ ವಿಚಾರ ಮಾತನಾಡೋಕೆ ನಾನು ವೀಕೆಂಡ್ಗೆ ಬರ್ಬೇಕಾ? ನಿಮಗೂ 1000 ಕೆಲಸ ಇರುತ್ತೆ. ವೀಕೆಂಡ್ ನಡ್ಸೋಕೆ ಅಂತ ಬಂದ್ರೆ ಟಾಪಿಕ್ ಏನು ಅಂತ ನೋಡಿದ್ರೆ ನೀವು 3 ಜನ ಜಗಳ. ಇದಕ್ಕೆ ನಾನು ಯಾವ ರೀತಿ ಜಡ್ಜ್ಮೆಂಟ್ ಕೊಡಬೇಕು? ಈ ಬಿಗ್ ಬಾಸ್ ಕನ್ನಡ ಸೀಸನ್ 12 ಈ ರೀತಿ ಎಂಡ್ ಆಗ್ತಾ ಇರೋದು ನನಗಂತೂ ಚೂರು ಇಷ್ಟ ಇಲ್ಲ. ಇಷ್ಟು ದೊಡ್ಡವರಾಗಿ ನೀವೇ ಈ ತರ ಚಿಕ್ಕ ಪುಟ್ಟ ವಿಚಾರಕ್ಕೆ ಚಿಕ್ಕ ಮಕ್ಕಳ ತರ ಹಾಡ್ತಾ ಇದ್ದೀರಾ. ಇಲ್ಲಿ ಯಾರ ವ್ಯಕ್ತಿತ್ವ ಆಳೋಗೋದಿಲ್ಲ, ನಿಮ್ಮ ವ್ಯಕ್ತಿತ್ವನೇ ಆಳೋಗೋದು. ನಿಜ ಹೇಳಬೇಕು ಅಂದರೆ ಇಷ್ಟು ಸೀಸನ್ಗಳಲ್ಲಿ ನಾನು ನಡ್ಸ್ಕೊಂಡು ಬಂದಿದ್ದೀನಿ, ಅದರಲ್ಲಿ ದಿ ವರ್ಸ್ಟ್ ಸೀಸನ್ ಅಂದರೆ ಅದು ನಿಮ್ಮದೇ. ಈ ಥರ ತೀರಾ ಪರ್ಸನಲ್ ವಿಚಾರಗಳನ್ನು ಇಟ್ಕೊಂಡು ಅದರಿಂದ ಒಂದು ಕಂಟೆಂಟ್ ಮಾಡ್ತಾ ಇದ್ದೀರಲ್ಲ, ಶಬಾಷ್. ನಿಮ್ಮನ್ನು ನೋಡಿ ಆಟ ಹೇಗೆ ಆಡಬೇಕು ಎಂದು ಕಲಿಬೇಕು. ಹೀಗೆ ಆಡ್ತಾ ಇರಿ, ಫಿನಾಲೆ ಬರೋಕ್ಕೂ ಮುಂಚೆನೇ ನೀವು 3 ಜನ ಮನೆ ಸೇರ್ಕೊಳ್ತೀರಾ ಎಂದು ಖಡಕ್ಕಾಗಿಯೇ ಕಿಚ್ಚ ಸುದೀಪ್ ಅವರು ಗ್ರಹಚಾರವನ್ನ ಬಿಡಿಸಿದ್ದಾರೆ. ಇನ್ನು ಕ್ಯಾಪ್ಟನ್ ಆಗಿದ್ದ ಗಿಲ್ಲಿ ಅವರು ಕ್ಯಾಪ್ಟನ್ಸಿಯನ್ನ ಮರೆತು ಬಿಟ್ಟು ಮಾತಿಗೂ ಧ್ರುವಂತ್ ಹಾಗೂ ಅಶ್ವಿನಿ ಜೊತೆ ಜಗಳ ಮಾಡ್ಕೊಂಡಿದ್ದಾರೆ. ಅಶ್ವಿನಿ ಧ್ರುವಂತ್ ಜೊತೆ ಚಿಕ್ಕ ಮಕ್ಕಳ ಹಾಗೆ ಬಿಹೇವ್ ಮಾಡಿದ್ದಾರೆ. ಈ ವಾರ ತೀರಾ ನೆಗೆಟಿವ್ ಆಗಿ ಗಿಲ್ಲಿ ಅವರು ಪೋಟ್ರೆ ಆಗಿದ್ದಾರೆ. ಇದರ ವಿಚಾರವಾಗಿಯೂ ಕೂಡ ಕಿಚ್ಚ ಸುದೀಪ್ ಅವರು ತನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ಸಖತ್ತಾಗಿಯೇ ಗ್ರಹಚಾರವನ್ನ ಗಿಲ್ಲಿ ಅವರಿಗೆ ಬಿಡಿಸಿದ್ದಾರೆ. ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.